ನಮಸ್ಕಾರ ಸ್ನೇಹಿತರೆ, ವೃಷಭ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ವೃಷಭ ರಾಶಿಯವರು ಹೇಗಿರ್ತಾರೆ? ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನ ಅನುಭವಿಸಬೇಕಾಗಿ ಬರುತ್ತೆ? ವೃಷಭ ರಾಶಿಯವರ ರಾಶಿ ಭವಿಷ್ಯ ಏನೆಲ್ಲ ತೊಂದರೆಗಳಿಗೆ ಈಡಾಗುತ್ತೆ? ವೃಷಭ ರಾಶಿಯವರು ಏನೆಲ್ಲ ನಷ್ಟಗಳನ್ನ ಅನುಭವಿಸ್ತಾರೆ, ಏನೆಲ್ಲ ಸುಖಗಳನ್ನ ಪಡೆದುಕೊಳ್ತಾರೆ, ಇವರ ಜೀವನ ಶೈಲಿ ಹೇಗಿರುತ್ತೆ, ಇವರು ಏನೆಲ್ಲ ತೊಂದರೆಗಳಿಗೆ ಗುರಿಯಾಗಬೇಕಾಗುತ್ತೆ, ಪರಿಹಾರ ಕ್ರಮಗಳು ಎಂತದ್ದು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಇರ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಷಭ ರಾಶಿಯವರ ರಾಶಿ ಭವಿಷ್ಯ ಈ ಒಂದು ಸಂದರ್ಭದಲ್ಲಿ ಅದ್ಭುತವಾಗಿತ್ತು. ಭಗವಂತನು ಈ ರಾಶಿಯವರಿಗೆ ಅತ್ಯದ್ಭುತವಾದಂತಹ 8 ವರಗಳನ್ನ ನೀಡುತ್ತಾನೆ. ಹೀಗಾಗಿ ಭಗವಂತ ನೀಡಿರ್ತಕ್ಕಂಥ ಈ 8 ವರಗಳ ಸಹಾಯದಿಂದ ಈ ರಾಶಿಯವರ ರಾಶಿ ಭವಿಷ್ಯ ಅತ್ಯುತ್ತಮವಾಗ್ತಿದೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳು ಕೂಡ ಎದುರಾಗುವುದಿಲ್ಲ. ಇಷ್ಟು ದಿನ ಇವರು ಅನುಭವಿಸಿದಂತ ಒಂದಷ್ಟು ಸಮಸ್ಯೆಗಳಿಂದ ಇವರು ಮುಕ್ತಿಯನ್ನ ಪಡೆದುಕೊಳ್ತಾರೆ ಅಂತ ಹೇಳಬಹುದು. ನೀವಂದುಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ. ನಿಮ್ಮ ಸುಖ ಸಮೃದ್ಧಿಗಾಗಿ ಹಣವನ್ನ ಖರ್ಚು ಮಾಡ್ತೀರಾ. ನೀವು ಬೇರೆ ಬೇರೆ ಮಾರ್ಗಗಳಿಂದ ಧನ ಲಾಭವಾಗುವ ಅವಕಾಶಗಳನ್ನ ಗಳಿಸ್ಕೊಳ್ತೀರಾ. ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ಹಣವನ್ನ ಉಳಿತಾಯ ಮಾಡುವಲ್ಲಿ ಯಶಸ್ಸನ್ನ ಗಳಿಸ್ತೀರಾ. ಹೂಡಿಕೆಗೆ ಸಂಬಂಧಿಸಿದಂತೆ ಉತ್ತಮವಾದ ದಿನವಾಗಿದ್ದು ದೀರ್ಘಕಾಲೀನ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ. ಹೋಟೆಲ್, ರೆಸ್ಟೋರೆಂಟ್, ಕ್ಲಬ್ ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ ಜನರು ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಾ. ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಸಂಗಾತಿಯು ನಿಮ್ಗೆ ಭಾವನಾತ್ಮಕವಾಗಿ ಸಹಾಯವನ್ನ ಮಾಡೋದ್ರೊಂದಿಗೆ ಆರ್ಥಿಕ ಬೆಂಬಲವನ್ನು ಪಡೆದುಕೊಳ್ತೀರಾ. ನಿಮ್ಮ ಕೆಲಸದಿಂದ ನಷ್ಟವಾಗುವ ಬದಲು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮ ವೃತ್ತಿ ಪ್ರಗತಿಯನ್ನು ಕಾಣ್ತೀರಾ. ನೀವು ಪ್ರಗತಿಯನ್ನು ಹೊಂದುತ್ತೀರಾ. ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುತ್ತೆ. ವಿದೇಶಕ್ಕೆ ಸಂಬಂಧಿಸಿದಂತ ಕೆಲಸದಿಂದ ಉತ್ತಮ ಲಾಭ ದೊರಕುತ್ತೆ. ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ನೀವು ಅನುಕೂಲಕರವಾದ ಸಮಯವನ್ನು ಆನಂದಿಸ್ತೀರಾ. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕು ಅಂತ ಯೋಜನೆಯನ್ನು ರೂಪಿಸಿಕೊಂಡಿರೋರಿಗೆ ಉತ್ತಮ ದಿನವಾಗಿದೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಧಾರ್ಮಿಕ ಹಾಗೆ ದಾನ ಧರ್ಮದ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಾ. ನಿಮ್ಮ ಸಂಗಾತಿಯೊಂದಿಗೆ ಹೊರಗಡೆ ಸುತ್ತಾಡ್ಲಿಕ್ಕೆ ತೆರಳುವ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೀವಂದುಕೊಂಡದಕ್ಕಿಂತ ಹೆಚ್ಚಿನ ಲಾಭ ದೊರಕುತ್ತೆ. ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಅವಕಾಶ ಇದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಳೆದು ಹೋದ ಹಣವನ್ನ ವಾಪಸ್ ಪಡೆದುಕೊಳ್ತೀರಾ. ನೆಮ್ಮದಿಯಿಂದ ಇರ್ತೀರಾ. ನಿಮ್ಮ ಹಳೆಯ ಆಸೆಗಳು ಈಡೇರುತ್ತೆ. ಸಾಮಾಜಿಕ ಸಂಪರ್ಕಗಳು ಹೆಚ್ಚಿಗೆ ಆಗುತ್ತೆ. ಹೊಸ ಸಂಪರ್ಕಗಳನ್ನು ರೂಪಿಸ್ತೀರಾ. ಸ್ನೇಹಿತರೊಂದಿಗೆ ನಾಳೆ ಹೊರಗಡೆ ಸುತ್ತಾಡ್ಲಿಕ್ಕೆ ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸ್ಕೊಳ್ತೀರಾ. ಮಾನಸಿಕವಾಗಿ ಸಾಕಷ್ಟು ಉತ್ತಮವಾಗಿರ್ತೀರಾ. ಕೆಲಸವನ್ನು ಮಾಡ್ತಕ್ಕಂಥ ರಾಷ್ಟ್ರೀಯ ಜನರು ಫ್ರೀಲಾನ್ಸಿಂಗ್ ಇತ್ಯಾದಿ ಉತ್ತಮ ಅವಕಾಶಗಳನ್ನು ಪಡಿತಾರೆ. ಜೊತೆಗೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ಸಹ ಪಡೆದುಕೊಳ್ತಾರೆ. ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣ ಇರಲಿದ್ದು ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನ ಕಲಿತೀರಾ. ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಈ ಸಂದರ್ಭದಲ್ಲಿ ಸಿಗ್ತಾ ಇದೆ ಅಂತ ಹೇಳಬಹುದು. ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕೋದ್ರೊಂದಿಗೆ ನಿಮ್ಮ ಹಳೆಯ ಪ್ರಯತ್ನಗಳಿಗೆ ಸಕಾರಾತ್ಮಕ ಫಲಿತಾಂಶ ದೊರಕುತ್ತೆ. ನಿಮ್ಮ ಸುಖ ಸಮೃದ್ಧಿ ಹೆಚ್ಚಿಗೆ ಆಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಸಂಭವ ಇದೆ. ಈ ಪ್ರಯಾಣವು ಯಶಸ್ಸಿನಿಂದ ಕೂಡಿರುತ್ತೆ. ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕವನ್ನು ರೂಪಿಸ್ಕೊಳ್ತೀರಾ. ಜೊತೆಗೆ ವ್ಯಾಪಾರದಲ್ಲಿ ಹೊಸತನವನ್ನ ಹೊಂದ್ತೀರಾ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಜನರಿಗೆ ಅನುಕೂಲಕರ ಸಮಯ ಆಗಿದೆ. ನೀವಂದುಕೊಂಡಂತಹ ಉತ್ತಮ ಫಲಿತಾಂಶ ದೊರಕುತ್ತೆ. ಮನೆಯಲ್ಲಿ ತಂದೆ ಅಥವಾ ತಂದೆಗೆ ಸಮಾನರಾದ ವ್ಯಕ್ತಿಯ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವ್ ಏನ್ ಅಂದ್ಕೊಂತೀರೋ ಆ ರೀತಿಯ ಜೀವನ ನಿನವಾಗ್ತಾ ಹೋಗುತ್ತೆ. ನೀವು ಇಷ್ಟು ದಿನ ಅನುಭವಿಸಿದಂತಹ ಕಷ್ಟಗಳಿಂದ ಈ ಒಂದು ಸಂದರ್ಭದಲ್ಲಿ ಮುಕ್ತಿ ಎನ್ನುವುದು ಸಿಗ್ತಾ ಹೋಗುತ್ತೆ. ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಯಾವುದಾದ್ರೂ ಪರೀಕ್ಷೆ, ಪ್ರೇಮ ಸಂಬಂಧ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸ್ತಿದ್ರೆ ಸ್ವಲ್ಪ ಅಡೆತಡೆ ಎದುರಾಗುತ್ತೆ. ಹೀಗಾಗಿ ಹುಷಾರಾಗಿರಿ. ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಎದುರಾಗುತ್ತೆ.
ಇದರ ಜೊತೆಗೆ ಜೀವನದೊಂದಿಗೆ ಸಂಬಂಧವನ್ನ ನೀವು ಬಲಪಡಿಸ್ಕೊಳ್ತಾ ಹೋಗ್ತೀರಾ. ನೀವು ಮನೆ, ಮಕ್ಕಳು, ಶಿಕ್ಷಣ ಮತ್ತೆ ರಚನಾತ್ಮಕತೆ, ಪ್ರೀತಿಯ ಜೀವನದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ಅಂತ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಈ ಅವಧಿಯಲ್ಲಿ ಒಂದಷ್ಟು ಚಿಂತೆಗಳು ಕಾಡಬಹುದು. ಹೀಗಾಗಿ ಮಕ್ಕಳು ಮತ್ತೆ ವಿದ್ಯಾರ್ಥಿಗಳು ಹುಷಾರಾಗಿರ್ಬೇಕು. ನಿಮ್ಮ ಮನೆಯಲ್ಲಿ ತಾಯಿ, ಮನೆ, ವಾಹನ ಮತ್ತೆ ಮಾನಸಿಕ ಸಂತೋಷದೊಂದಿಗೆ ಸಂಬಂಧವನ್ನ ಹೊಂದ್ಕೊಳ್ತೀರಾ. ನಿಮ್ಗೆ ಸಾಕಷ್ಟು ಶುಭವಾಗುತ್ತೆ. ಇನ್ನು ಈ ರಾಶಿಯವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ಲಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ಏನ್ ಅಂದ್ಕೊಂಡ್ರು ಕೂಡ ಕೈಗೂಡುತ್ತೆ. ನೀವು ಏನೆಲ್ಲ ಕೆಲಸ ಕಾರ್ಯಗಳನ್ನ ಹೊಸದಾಗಿ ಆರಂಭ ಮಾಡ್ಬೇಕು ಅನ್ಕೊಂಡಿದೀರಾ ಅಥವಾ ಹೊಸ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಶುರು ಮಾಡೋದ್ರಿಂದ ನಿಮ್ಮ ರಾಶಿ ಭವಿಷ್ಯ ಅಂತೂ ಅದ್ಭುತವಾಗಿತ್ತು. ಈ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಕೆಲಸದಲ್ಲಿ ಅಡ್ಡಿಗಳು ಎದುರಾದ್ರೂ ಕೂಡ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡ್ರಿ ಅಂದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕುಟುಂಬದಲ್ಲಿ ಹರ್ಷದ ಸಂದರ್ಭ ಎದುರಾಗುತ್ತೆ. ಹೊಸ ಸ್ನೇಹಿತರ ಪರಿಚಯ ಲಾಭ ತಂದ್ಕೊಡುತ್ತೆ. ಆದ್ರೆ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳೋಕ್ ಹೋಗ್ಬೇಡಿ. ಉದ್ಯೋಗದಲ್ಲಿ ನಿಮ್ಮ ಕೌಶಲ್ಯ ಮೆರೆಯುತ್ತೆ. ಹಳೆಯ ಬಾಕಿ ಕೆಲಸಗಳು ಮುಗಿಯುವ ಸಮಯ ಹತ್ರ ಬಂದಿದೆ. ಕುಟುಂಬದಲ್ಲಿ ಚಿಕ್ಕ ಸಂತೋಷ ಸಂದರ್ಭ ಕಾಣಿಸುತ್ತೆ. ಹಣಕಾಸಿನಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ತೀರಾ. ಪ್ರೀತಿಯಲ್ಲಿ ವಿಶ್ವಾಸ ಇರುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆಯುತ್ತೆ. ಹಳೆಯ ಸ್ನೇಹಿತರಿಂದ ಬೆಂಬಲವನ್ನ ಪಡ್ಕೊಳ್ತೀರಾ. ಕುಟುಂಬದವರೊಂದಿಗೆ ಸಮಯ ಕಳೀಲಿಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಹೊಸ ಯೋಜನೆ ಪ್ರಾರಂಭಿಸಲಿಕ್ಕೆ ಉತ್ತಮ ದಿನವಾಗಿದ್ದು ಆರೋಗ್ಯದಲ್ಲಿ ಜಾಗ್ರತೆ ಅಗತ್ಯ ಅಂತ ಹೇಳಲಾಗ್ತಿದೆ. ಧೈರ್ಯದಿಂದ ನೀವು ಎಲ್ಲಾ ಕೆಲಸದಲ್ಲೂ ಮುಂದುವರೆದ್ರೆ ಯಶಸ್ಸು ಖಚಿತ. ಕಾರ್ಯದಲ್ಲಿ ನಿಧಾನವಾದ ಪ್ರಗತಿಯನ್ನು ಕಾಣಬಹುದು. ಆದ್ರೆ ಅತಿಯಾದ ಆತುರವನ್ನು ಮಾಡ್ಕೊಳ್ಳೋಕ್ ಹೋಗ್ಬೇಡಿ. ಹಣಕಾಸಿನಲ್ಲಿ ಲಾಭ ಸಿಗುತ್ತೆ. ಕುಟುಂಬದಲ್ಲಿ ಹಿರಿಯರಿಂದ ಸಲಹೆಯನ್ನು ಪಡ್ಕೊಳ್ತೀರಾ. ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಸಾಧ್ಯತೆ ಹೆಚ್ಚಿಗೆ ಇದ್ದು ನಿಮ್ಮ ಸಹನೆ ನಿಮ್ಗೆ ಸಹಾಯವನ್ನು ಮಾಡುತ್ತೆ. ಕೆಲಸದಲ್ಲಿ ಪ್ರಗತಿ ಕಂಡು ಬರುತ್ತೆ. ಹೊಸ ಪರಿಚಯಗಳು ನಿಮ್ಗೆ ಈ ಸಂದರ್ಭದಲ್ಲಿ ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಕುಟುಂಬದಲ್ಲಿ ಖುಷಿಯ ಕ್ಷಣಗಳನ್ನ ಆನಂದಿಸ್ತೀರಾ. ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಳೆಯ ಬಾಕಿ ವಿಚಾರಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದ್ದು ಆತ್ಮವಿಶ್ವಾಸದಿಂದ ದಿನವನ್ನ ಎದುರಿಸ್ತೀರಾ. ನಿಮ್ಮ ಕಲ್ಪನೆಗಳು ಫಲ ನೀಡುವ ಸಾಧ್ಯತೆ ಇದ್ದು ಕುಟುಂಬದಲ್ಲಿ ಪ್ರೀತಿ ಮತ್ತೆ ಸಹಕಾರ ಹೆಚ್ಚಿಗೆ ಆಗುತ್ತೆ. ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಸಿಗುತ್ತೆ. ಆರ್ಥಿಕ ಲಾಭದ ಅವಕಾಶಗಳಿದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಬರಬಹುದು. ಹೀಗಾಗಿ ನೀವು ಹುಷಾರಾಗಿ ಆರೋಗ್ಯದ ಕಡೆ ಗಮನವನ್ನ ಹರಿಸೋದನ್ನ ಮರೆಯೋಕ್ ಹೋಗ್ಬೇಡಿ. ಹೊಸ ಕಾರ್ಯಗಳಿಗೆ ಉತ್ತೇಜನ ಪಡೆದುಕೊಳ್ತೀರಾ. ಆತ್ಮವಿಶ್ವಾಸ ಹೆಚ್ಚುವ ಸಂದರ್ಭ ಇದಾಗಿದ್ದು ಹಳೆಯ ಸ್ನೇಹಿತರಿಂದ ಸಂತೋಷದ ಸುದ್ದಿ ಸಿಗುತ್ತೆ. ಕುಟುಂಬ ಸದಸ್ಯರ ಜೊತೆ ಸಮಯ ಕಳೀಲಿಕ್ಕೆ ಅವಕಾಶಗಳು ಸಿಗೋದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ ಹೋಗ್ಬೇಡಿ. ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗುವ ಸಾಧ್ಯತೆ ಇದ್ದು ಹಿರಿಯರ ಮಾತುಗಳನ್ನ ಕೇಳಿದ್ರೆ ಲಾಭ ಆಗುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಕಂಡು ಬರುತ್ತೆ. ಆರ್ಥಿಕ ಲಾಭದ ಸಾಧ್ಯತೆ ಸ್ಥಿರತೆ ಕಂಡುಕೊಳ್ಳುತ್ತೆ. ಕುಟುಂಬದವರ ಬೆಂಬಲ ನಿಮ್ಗೆ ಸಿಗುತ್ತೆ. ಹೊಸ ಕಲಿಕೆಯ ಆಸಕ್ತಿ ಮೂಡುತ್ತೆ. ನಿಮ್ಮ ಪ್ರತಿಭೆ ಮೆರೆದ ಸಮಯವಾಗಿದ್ದು ಸ್ನೇಹಿತರ ಸಹಾಯದಿಂದ ಒಂದು ಕಷ್ಟ ಸುಲಭವಾಗಿ ಪರಿಹಾರವಾಗುತ್ತೆ. ಹಣಕಾಸು ವ್ಯವಹಾರಗಳಲ್ಲಿ ಲಾಭದ ಅವಕಾಶವಿದ್ದು ಪ್ರವಾಸಕ್ಕೆ ಅವಕಾಶ ಸಿಗುತ್ತೆ. ಕುಟುಂಬದಲ್ಲಿ ಸಣ್ಣ ಮನೋರಂಜನೆಯ ಕ್ಷಣಗಳನ್ನ ಆನಂದಿಸ್ತೀರಾ. ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ. ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಇದ್ದು ಮಕ್ಕಳ ಕಡೆಯಿಂದಲೂ ಕೂಡ ಖುಷಿ ಸುದ್ದಿಯನ್ನ ಕಾಣ್ತೀರಾ. ಇದೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಇವುಗಳನ್ನ ಅನುಸರಿಸಿ ನಡೆದರೆ ಖಂಡಿತವಾಗಿಯೂ ಕೂಡ